ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಯೋಗೀಶ್ ಕಾಮಿನಹಳ್ಳಿ. ಗೌರಿಯನ್ನ ಕೂರಿಸೋದು ಅಂದ್ರೆ ಹಿಂದೂಗಳಿಗೆ ಅದೇನು ಹರ್ಷ, ಸಡಗರ, ಸಂಭ್ರಮ, ಉಲ್ಲಾಸ. ಪ್ರತಿ ವರ್ಷವೂ ಕೂಡ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ಗೌರಿಯನ್ನ ಕೂರಿಸೋದು ವಾಡಿಕೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಸ್ಬಿದ್ರೆ ಗ್ರಾಮದ ಕೃಷ್ಣಮೂರ್ತಿ ಆಚಾರ್ ಎಂಬುವರ ಮನೆಯಲ್ಲಿ ಕೂರಿಸಿರುವಂತಹ ಸ್ವರ್ಣ ಗೌರಿ ಸಾಕ್ಷಾತ್ ಪರಶಿವನ ಗೌರಿಯೇ ಕೈಲಾಸದಿಂದ ಧರೆಗಿಳಿದು ಬಂದಂತೆ ಭಾಸವಾಗುತ್ತೆ. ಪ್ರತಿ ವರ್ಷವೂ ಕೂಡ ಇವರ ಮನೆಯಲ್ಲಿ ಒಂದೊಂದು ರೀತಿಯ ವಿಭಿನ್ನವಾದ ತರಹೇವಾರಿ ಗೌರಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ತಲತಲಾಂತರಗಳಿಂದ ನಡೆಸಿಕೊಂಡು ಬಂದಿರತಕ್ಕಂತಹ ಪೂರ್ವಜರು ಹಾಕಿಕೊಟ್ಟಂತಹ ಭದ್ರ ಬುನಾದಿಯನ್ನ ಕೃಷ್ಣಮೂರ್ತಿ ಆಚಾರ್ ಹಾಗೂ ಅವರ ಮಕ್ಕಳಾದ ಸತೀಶ್ ಆಚಾರ್ ಸೇರಿದಂತೆ ಇತರರು ಪರಂಪರಾಗತವಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ಈ ಒಂದು ಗೌರಿಯ ಮೂರ್ತಿಯನ್ನ ನೋಡಲಿಕ್ಕೆ ಎಸ್ಬಿದ್ರೆ ಗ್ರಾಮ ಅಷ್ಟೇ ಅಲ್ಲದೆ ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಹಾವೇರಿ, ಹುಬ್ಬಳ್ಳಿ, ಬೆಂಗಳೂರು ಹೀಗೆ ನಾನಾ ಭಾಗಗಳಿಂದಲೂ ಕೂಡ ಭಕ್ತರು ಆಗಮಿಸಿ ದೇವಿಯ ದರ್ಶನವನ್ನ ಮಾಡಿ ಕಣ್ತುಂಬಿಕೊಳ್ತಾರೆ. ಆದರೆ ಈ ಒಂದು ಕೃಷ್ಣಮೂರ್ತಿ ಆಚಾರ್ ಅವರ ಮನೆಯಲ್ಲಿರುವ ಸ್ವರ್ಣ ಗೌರಿ ಸಾಕ್ಷಾತ್ ಪರಶಿವನ ಗೌರಿಯ ಏನು ತದ್ರೂಪವೇ ಎಂಬಂತೆ ಮಾಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಮೈದಾ ಹಿಟ್ಟು ಹಾಗೂ ಬೆಣ್ಣೆಯಿಂದ ಏನು ಒಂದು ಗೌರಿಯ ಮೂರ್ತಿಯನ್ನ ಮಾಡ್ತಾರೆ. ಈ ವರ್ಷವೂ ಕೂಡ ಅದೇ ರೀತಿಯಾದ ಒಂದು ವಿಶಿಷ್ಟವಾದ ಗೌರಿಯನ್ನ ಮಾಡಿದ್ದಾರೆ. ಈ ಗೌರಿಯ ರೂಪವನ್ನ ನೋಡ್ತಿದ್ರೆ ಎಂತಹ ಭಕ್ತರು ಕೂಡ ಮಂತ್ರಮುಗ್ಧರಾಗಿರ್ತಾರೆ. ಈ ರೀತಿಯಾಗಿ ಭಕ್ತರನ್ನ ಮಂತ್ರಮುಗ್ಧಗೊಳಿಸುವ ಈ ದೇವಿಯನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ನಮ್ಮ ಸ್ವರ್ಣಗೌರಿ ವ್ರತವನ್ನು ನಮ್ಮ ಆದಿ ಕಾಲದಲ್ಲಿ ಪುರಾತನ ಅಂತ ಅಜ್ಜ ಮುತ್ತಜ್ಜ ಮತ್ತು ನಮ್ಮ ತಂದೆಯವರ ಲಿಂಗಾಚಾರ್ಯರು ಅನಂತರ ನಾವುಗಳು ಸಹ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಇದರಲ್ಲಿ ಅಣ್ಣ ತಮ್ಮಂದಿರು ಕೆಲವರು ಭಿನ್ನಾಭಿಪ್ರಾಯದಿಂದ ನಾವೇ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಕೈಬಿಟ್ಟು ಈಗ ನಾವು ಒಬ್ಬರೇ ನಿರ್ವಹಣೆ ಮಾಡ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಆಗ ಅಂದರೆ ಈಗ ನಾವು ಮುಂದಿನಿಂದಲೂ ಕಡಲೆ ಗೌರಮ್ಮನ್ನೇ ಮಾಡ್ಕೊಳ್ತಾ ಬಂದಿದ್ವಿ. ಅಂದರೆ ತಲತಲಾಂತರದಿಂದ ಮಾಡ್ತಕ್ಕಂಥದ್ದು ಮಾಡಲೇಬೇಕು ಅದನ್ನು. ಅದೇ ಸ್ವರ್ಣಗೌರಿ ಅಂದರೆ ಕಡಲೆ ಹಿಟ್ಟನ್ನು ನಿರ್ಮಾಣ ಮಾಡಿದ್ದಕ್ಕೆ ಸ್ವರ್ಣಗೌರಿನ ಒಂದು ನಾಮಾಂಕಿತ ಇರುತ್ತೆ. ಅದನ್ನು ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಮಾಡೋದು ಅದೇ ಉದ್ದೇಶ. ಇವಾಗ ಈ ಮಣ್ಣಿನ ಗೌರಮ್ಮನ ಈ ಕಡೂರು ತಾಲೂಕು ಚಿಕ್ಕಿಂಗಳ ಗ್ರಾಮದ ಪ್ರಮೋದ ಆಚಾರ್ಯ ಅಂತ ನಮ್ಮ ಮಗನ ಅತ್ಯಂತ ಪ್ರಿಯಂತರು, ನಮಗೂ ಸಹ ಮನೆ ಮಗ ಇದ್ದ ಹಾಗೆ ಇದ್ದಾರೆ. ಅವರು ಸಹ ಬಂದು ಅಪ್ಪಾಜಿ ನಿಮ್ಮ ಮನೆಯಲ್ಲಿ ನಾನು ಮಾಡ್ತೀನಿ ಸರಿ ಗೌರಮ್ಮನ ಅಂತೇಳಿ 3ನೇ ವರ್ಷದಲ್ಲಿ ಹೇಳಿದರು. ಆವಾಗ 3ನೇ ವರ್ಷ ಹೇಳಿದಾಗ ಅವ್ರ ಗೌರಿ ನಿರ್ಮಾಣ ಭಾರಿ ವಿಶೇಷವಾಗಿತ್ತು. ಬಹಳ ಎಲ್ಲಾ ಕಡೆಯಲ್ಲಿ ಪ್ರಚಲಿತವಾಯಿತು. ಸಿ ಟಿ ರವಿ ಅವರು ಬಂದರು, ಸಚಿವರು ಸಾದಂತ ಬೈಯತ್ತಿ ಬಸವರಾಜ್ ಅವರು ಸಹ ಬಂದಿದ್ರು. ನಮ್ಮ ಅರೆಮಾದಳ್ಳಿ ಮಠದ ಶಿವ ಸುಜ್ಞಾನಮೂರ್ತಿ ಸ್ವಾಮೀಜಿಗಳು ಸಹ ಬಂದು ಪೂಜಾ ಕೈಂಕರ್ಯಗಳನ್ನು ಭಾಗವಹಿಸಿ ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿದ್ರು. ಆಮೇಲೆ ನಾವು ಮತ್ತೆ 6ನೇ ವರ್ಷದಲ್ಲೂ ಸಹ ಅದೇ ರೀತಿಯಾಗಿ ಎಲ್ಲಾ ಜಿಲ್ಲೆಗಳಿಂದಲೂ ಈಗೇನು ಹಾವೇರಿಯಿಂದಲೂ ಸಹ ಗುರುಗಳು ಸಹ ಇಲ್ಲಿ ಬಂದು ಗೌರಮ್ಮನ ಸಂದರ್ಶನ ಮಾಡ್ಕೊಂಡು ಹೋಗಿರೋದು ಉಂಟು. ಬೆಂಗಳೂರು, ಮೈಸೂರು, ಮತ್ತೆ ತುಮಕೂರು, ಹಾಸನ, ಚಿಕ್ಕಮಗಳೂರು ಮತ್ತೆ ಶಿವಮೊಗ್ಗ ಅಲ್ಲಿಂದಲೂ ಸಹ ಇಲ್ಲಿ ಬಂದು ಹೋಗಿದ್ದಾರೆ. ಮತ್ತೆ ಈಗಲೂ ಸಹ ಬರ್ತಾ ಇದ್ದಾರೆ ಯಥೇಚ್ಛವಾಗಿ. ಅದೇ ರೀತಿ ಈ ವರ್ಷ ಅಂತೂ ಭಾರಿ ವಿಶೇಷವಾಗಿ ಗೌರಮ್ಮನ ನಿರ್ಮಾಣಗಳು ಸೌಂದರ್ಯ ಅಂತ ಹೇಳಕ್ಕೂ ನಮಗೆ ಸಾಧ್ಯವಾಗಲೇನೋ ರೀತಿ ಆ ಮಟ್ಟದಲ್ಲಿ ನಿರ್ಮಾಣವನ್ನು ಮಾಡಿಕೊಡ್ತಾರೆ. ಈ ರೀತಿ ಏನು ಈ ಒಂದು ಗೌರಿಯನ್ನ ನೋಡ್ಕೊಳ್ಳಿಕ್ಕೆ ಹಾಗೂ ನೋಡ್ಲಿಕ್ಕೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹಾಗೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾರೆ ಹಿನ್ನೆಲೆಯಲ್ಲಿ ಎಸ್ಬಿದ್ರೆ ಗ್ರಾಮಕ್ಕೆ ಒಂದು ಕೀರ್ತಿ ಪತಾಕೆ ಬಂದಂತಾಗಿದ್ದು, ಈ ಗೌರಿಯನ್ನ ಕೇವಲ ಇವರ ಕುಟುಂಬಕ್ಕಷ್ಟೇ ಸೀಮಿತವಾಗಬಾರ್ದು. ಇದು ನಮ್ಮ ಊರಿನ ಕೀರ್ತಿ, ನಮ್ಮ ದೇವಾಲಯದಲ್ಲೂ ಕೂಡ ಆಗಬೇಕು. ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬರುವಂಥ ಭಕ್ತರುಗಳಿಗೆ ಹೆಚ್ಚಿನವಾದ ಅವಕಾಶವನ್ನ ಒದಗಿಸಿಕೊಡಬೇಕು. ಅಷ್ಟೇ ಅಲ್ಲದೇನೆ ಮುಂದಿನ ದಿನಗಳಲ್ಲಿ ಈ ಒಂದು ಗೌರಿಯನ್ನ ಕೂರಿಸಲಿಕ್ಕೆ ಗ್ರಾಮಸ್ಥರು ಕೂಡ ಮುಂದೆ ಬಂದು ಯಥೇಚ್ಛವಾಗಿ ಮುಂದಿನ ದಿನಗಳಲ್ಲಿ ಭಕ್ತರು ಬರುವಂತಾಗಬೇಕು ಅಂತಕ್ಕಂಥದ್ದು ಈ ಊರಿನ ಹಿರಿಯರು ಹಾಗೂ ಅವರ ಮನೆಗಳ ಒತ್ತಾಯವಾಗಿರ್ತಕ್ಕಂಥದ್ದು. ಪುರಾತನ ಕಾಲದಿಂದ ಅಂದರೆ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ಕಾಲದಿಂದಲೂ ಇದನ್ನ ಪ್ರತಿಷ್ಠಾಪನೆ ಪ್ರತಿ ಗೌರಿ ಹಬ್ಬದ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದಂಗೆ ನಮ್ಮ ಕೃಷ್ಣಮೂರ್ತಿ ಅವರ ಅಜ್ಜ ರುದ್ರಾಚಾರ್ಯ ಅಂತೇಳಿ ಅವ್ರ ಕಾಲದಿಂದ ನೋಡಿದ್ದೀವಿ. ಆವಾಗಿಂದ ಇವರು ಚಿಕ್ಕಪ್ಪದರು ಪ್ರತಿ ವರ್ಷ ತಪ್ಪದೆ ಇದನ್ನು ಪ್ರತಿಷ್ಠಾಪನೆ ಮಾಡಿ ಒಂದಷ್ಟು ದಿವಸ ಇಲ್ಲಿ ಅಲ್ಲಿ ಮನೆಯಲ್ಲಿ ಇಟ್ಕೊಂಡು ಸದಾ ಪೂಜೆ ಮಾಡಿ ಅದನ್ನು ಆ ಅವಧಿ ಒಳಗೆ ಈ ಗೌರಿ ದರ್ಶನಕ್ಕೆ ತುಂಬ ನಮ್ಮ ಊರು ಅಲ್ಲದೆ ಆಜುಬಾಜಿನ ಅನೇಕ ಗ್ರಾಮಸ್ಥರು ಈ ಜಿಲ್ಲೆಯಿಂದ ಆಚೆಯವರು ಎಲ್ಲ ತುಂಬ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಇದ್ದಾರೆ. ಆಮೇಲೆ ಅನೇಕ ರಾಜಕಾರಣಿಗಳು ಸಹ ಬಂದದ್ದುಂಟು. ನಮ್ಮ ಮಾಜಿ ಈಗಿನ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ಅವರು, ಆಮೇಲೆ ಬೈಟಿ ಬಸವರಾಜ್ ಅವರು, ಅವರೆಲ್ಲ
ತುಂಬ ನಡ್ಕೊಳ್ತಾರೆ. ಹಾಗಾಗಿ ಇದು ನಿರಂತರವಾಗಿ ನಡ್ಕೊಂಡು ಹೋಗಬೇಕು ಇದೇ ರೀತಿ. ನಮ್ಮ ಮಧ್ಯೆ ಯಾಕೋ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಕಾಣುತ್ತೆ, ಆದರೂ ಈಗ ಮತ್ತೆ ಚಾಲೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ, ನಡ್ಕೊಂಡು ಹೋಗ್ಬೇಕು ಇದು. ಅದ್ರ ಜೊತೆಗೆ ಇದಕ್ಕೆ ನಮ್ಮ ಊರಿನ ಸಹಕಾರ ಸ್ವಲ್ಪ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದು ಆಗಬೇಕಾಗಿದೆ. ಅದಕ್ಕೆ ನಮ್ಮ ಈ ಊರಿನ ಜನ ಈ ಏನು ನಮ್ಮ ಜಾತ್ರೆ ಟೈಮಲ್ಲಿ ಸಭೆ ಸೇರಿದಾಗ ಇದು ಒಂದು ಅಂಶವನ್ನು ಮಾತಾಡಿಕೊಂಡು ಗೌರಿ ಹಬ್ಬದ ಕಾಲದಲ್ಲಿ ಇವರಾಗಲಿ ಅಥವಾ ಚಿಕ್ಕ ಹಬ್ಬದಿರಾಗಲಿ ಯಾರಾದರೂ ಇರಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ, ಇನ್ನೂ ಪ್ರಸಿದ್ಧಿ ಆಗುತ್ತೆ. ಅದು ಆಗಬೇಕು. ಹಾಗೆ ಇದೊಂದು ಕ್ಷೇತ್ರವಾಗಿ ಬೆಳೀಲಿ ಅಂತೇಳಿ ನನ್ನ ಆಸೆ. ಆದರೆ ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತರು ಕೂಡ ದೇವಿಯನ್ನು ನೋಡಿ ಇನ್ನಷ್ಟು ಈ ಕ್ಷೇತ್ರ ಪ್ರಸಿದ್ಧಿಯಾಗಲಿ, ಈ ಊರು ಪುಣ್ಯ ಕ್ಷೇತ್ರವಾಗಿ ಬದಲಾಗಲಿ ಅಂತ ಬೇಡಿಕೊಳ್ತಿದ್ದಾರೆ. ಈ ಕುರಿತಾಗಿ ಏನು ಈ ಎಸ್ಬಿದ್ರೆ ಗ್ರಾಮದ ಕೃಷ್ಣಮೂರ್ತಿ ಆಚಾರ್ ಮತ್ತು ಆ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಂಕರಲಿಂಗೇಗೌಡರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ.